ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ ಪಲ್ಲವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಸೊ ಇವತ್ತಿನ ನನ್ನ ಪ್ರಪಂಚದಲ್ಲಿ ಒಬ್ರು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಇದ್ದಾರೆ. ಸೊ ಈಗಾಗಲೇ ನಾನು ಒಂದು ಒಳ್ಳೆ ಗರಡಿ ಮನೆಯಲ್ಲಿದ್ದೀನಿ. ಈ ಗರಡಿ ಮನೆ ಪೈಲ್ವಾನ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಇವರು ಮಾಡಿರುವಂತಹ ಸಾಧನೆ ಒಂದೆರಡಲ್ಲ, ಹಾಗೆ ನಮ್ಮ ಸ್ಯಾಂಡಲ್ವುಡ್ಗೆ ಡ್ಯಾನ್ಸ್ ಲೋಕಕ್ಕೆ ಇವರ ಕಾಂಟ್ರಿಬ್ಯೂಷನ್ ಒಂದೆರಡಲ್ಲ ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನನ್ನ ಹಿಂದೆ ಕಲಾಧಾರೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ. ಸೊ ಆಬ್ವಿಯಸ್ಲಿ ಜಗ್ಗಿ ಮಾಸ್ಟರ್ ಕಲಾಧಾರೆಯನ್ನ ಸತತವಾಗಿ 10 ರಿಂದ 15 ವರ್ಷದವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಇವರ ಗರಡಿಯಲ್ಲಿ ಪಳಗಿರುವಂಥವ್ರು ಎಲ್ಲರೂ ಕೂಡ ಒಂದಲ್ಲ ಒಂದು ಸಾಧನೆಯನ್ನ ಮಾಡಿದ್ದಾರೆ ಡ್ಯಾನ್ಸ್ ಲೋಕದಲ್ಲಿ. ಸೊ ನಾವು ಎಲ್ಲಿ ನಿಂತ್ಕೊಂಡ್ರು, ಕುತ್ಕೊಂಡ್ರು ಅಥವಾ ಯಾವುದಾದ್ರೂ ಸಾಂಗ್ ಕೇಳ್ತಾ ಇದ್ರೆ ನಮಗೆ ಡ್ಯಾನ್ಸ್ ಮಾಡಬೇಕು ಅನ್ಸುತ್ತೆ. ಸೊ ಈ ಡ್ಯಾನ್ಸ್ ಹಿಂದಿನ ಕೊರಿಯೋಗ್ರಾಫರ್ ಯಾರು, ಅವರು ಹೇಗೆ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಡ್ಯಾನ್ಸ್ನ ಕಲಿಸ್ಕೊಡ್ತಾರೆ. ಜೊತೆಗೆ ಇವರೊಬ್ರು ಸೆಲೆಬ್ರಿಟಿ ಮಾಸ್ಟರ್ ಆಗಿರೋದ್ರಿಂದ ಸೊ ಅಲ್ಲಿ ಸೆಲೆಬ್ರಿಟೀಸ್ ಜೊತೆಗೆ ಏನು ಕಾನ್ವರ್ಸೇಷನ್ ಆಗುತ್ತೆ, ಅವರು ಹೇಗೆ ಡ್ಯಾನ್ಸ್ ಕಲಿತಾರೆ. ಈಗಾಗಲೇ ಧ್ರುವ ಸರ್ಜಾ ಸರ್ ಆಗಿರಬಹುದು, ಜೊತೆಗೆ ಶಿವಣ್ಣ, ಅಪ್ಪು ಸರ್, ಸಾಕಷ್ಟು ಕಲಾವಿದರಿಗೆ ಇವರು ಡ್ಯಾನ್ಸ್ ಅನ್ನ ಹೇಳ್ಕೊಟ್ಟು ಸೈ ಅನಿಸ್ಕೊಂಡಿದ್ದಾರೆ. ಎಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ಗಳನ್ನ. ಚಂದನ್ ಶೆಟ್ಟಿ ಅವರಾಗಿರ್ಬಹುದು, ಡಾಲಿ ಧನಂಜಯ ಅವರಾಗಿರ್ಬಹುದು, ಡಿ ಬಾಸ್ ದರ್ಶನ್ ಅವರಾಗಿರಬಹುದು, ಜೊತೆಗೆ ಕಿಚ್ಚ ಸರ್ ಆಗಿರಬಹುದು, ರವಿ ಸರ್, ಪ್ರತಿಯೊಬ್ಬರ ಜೊತೆಗೂ ಕೂಡ ಇವರು ಇಲ್ಲಿ ವರ್ಕ್ ಮಾಡಿದ್ದಾರೆ. ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಸ್ಟುಡಿಯೋ ಲೊಕೇಶನ್ ಅಲ್ಲಿ ಇದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ, ಸೂಪರ್ ಎಕ್ಸೈಟ್ಮೆಂಟ್ ಇಂದ ಜಗ್ಗಿ ಮಾಸ್ಟರ್ನ ಮಾತಾಡ್ಸೋಣ. ಸೊ ಅವ್ರೇನು ಹೇಳ್ತಾರೆ, ಈಗಾಗಲೇ ಅವ್ರು ಹೇಳ್ತಾ ಇದ್ರು ನಾನು ಪ್ರೋಗ್ರಾಮ್ಗೆ ರೆಡಿ ಆಗ್ತಾ ಇದ್ದೆ ಅಂತ. ಸೊ ಆ ಪ್ರೋಗ್ರಾಮ್ ಏನು, ಹಾಗೆ ಎಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ಹೇಳ್ತಾ ಹೋಗೋಣ. ಸ್ಟುಡಿಯೋ ಟೂರ್ ಮಾಡೋಣ ಬನ್ನಿ. ಸೊ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಅವಾರ್ಡ್ಸ್ಗಳೆಲ್ಲ ಕಾಣ್ತಾ ಇದೆ. ಸೊ ಮಾಸ್ಟರು ಇಲ್ಲೇ ಇದ್ದಾರೆ. ಮಾಸ್ಟರ್ನ ಕರೆದಿ ಅವ್ರ ಸ್ಟುಡಿಯೋದೊಂದು ಟೂರ್ ತಗೊಂಡು ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ರೆಡಿ ಅಲ್ಲ ನೀವು? ಬನ್ನಿ. ಬನ್ನಿ ಸರ್, ನಿಮ್ಮ ಸ್ಟುಡಿಯೋಗೆ ಬಂದಿದ್ದೀವಿ. ನಿಮ್ಮ ಸ್ಟುಡಿಯೋ ಪರಿಚಯ ಮಾಡ್ಕೊಡ್ಬೇಕು, ಹೇಗಿದ್ದೀರಾ? ಫಸ್ಟ್ ಇವೆಲ್ಲ ಸ್ಟುಡಿಯೋ ನೋಡ್ಬೇಕಲ್ಲ, ಸೊ ಹಂಗಾಗಿ ಇಲ್ಲ ಇದೆ. ಹೇಳಮ್ಮ ಸರ್, ನಾನಂತೂ ಸೂಪರ್ ಎಕ್ಸೈಟ್ಮೆಂಟ್ ಇಂದ ಇದ್ದೀನಿ. ನನ್ಗೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮಗೆ ಇನ್ನೂ ತುಂಬಾ ಒಳ್ಳೇದಾಗ್ಲಿ. ಪ್ರೋಗ್ರಾಮ್ ಬೇರೆ ಇದೆ ಅಂತ ಹೇಳಿದ್ರಿ ಇವತ್ತು. ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಒಂದು ಇಂಟರ್ವ್ಯೂ ಜೊತೆಗೆ ಈ ಸ್ಟುಡಿಯೋ ಒಂದು ಪರಿಚಯ ಮಾಡ್ಕೊಡಿ ನಮಗೆ. ಡೆಫಿನೆಟ್ಲಿ, ಖಂಡಿತ. ಸೊ ಕಲಾಧಾರೆ ಅಂತ ನನ್ನ ಸ್ಟುಡಿಯೋ. ಸೊ ಆಲ್ಮೋಸ್ಟ್ ಎಲ್ಲ ಒಂದು 15 ಇಯರ್ಸ್ ಆಯ್ತು ಓಪನ್ ಮಾಡಿ. ಆಕ್ಚುಲಿ ನಾಗದೇನಹಳ್ಳಿಯಲ್ಲಿ ಇತ್ತು, ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ಸೊ ಮಾಮೂಲಿ ಸೊ ಆರ್ಟಿಸ್ಟ್ಗಳಿಗೆಲ್ಲ ಇಲ್ಲೇ ಟ್ರೈನ್ ಅಪ್ ಆಗ್ತಾ ಇರುತ್ತೆ. ಬಿಕಾಸ್ ಕಲರ್ಸ್ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಅಲ್ಲೇ ಟ್ರೈನ್ ಅಪ್ ಆಗ್ತಾ ಇರೋದ್ರಿಂದ ಸೊ ಅಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ನಾವು ಸತ್ತ ಮೇಲೆ ಉಳ್ಕೊಳ್ಳುವಂಥದ್ದು ಈ ಅಚೀವ್ಮೆಂಟ್. ಅಟ್ಲೀಸ್ಟ್ ಹಂಗೆ ಕಂಟಿನ್ಯೂ ಆಗಲಿ ಅಂತ ಅಂದ್ಬಿಟ್ಟು ಇದನ್ನ ನೋಡಿ ಇನ್ಸ್ಪಿರೇಷನ್ ಆಗಲಿ, ಯಾರಾದರೂ ಬೆಳೀಲಿ ಅನ್ನೋ ಥರ ಅಷ್ಟೇ ನಮ್ದೊಂದು ಆಸೆ. ನಾವು ಹೋದ್ಮೇಲೆ ಕೊನೆಗೆ ಉಳ್ಕೊಳ್ಳೋದೇ ಇದು. ಮತ್ತೆ ಮಂಡ್ಯದಲ್ಲಿದೆ ನಮ್ಮ ಮನೆ. ಸೊ ಅಲ್ಲಿ ಫುಲ್ ಅಲ್ಲೂ ಇದೆ, ಅಲ್ಲೆಲ್ಲ ಫುಲ್ ಆಗಿ ಇಲ್ಲೂ ಫುಲ್ ಆಗ್ತಾ ಇದೆ. ಇಲ್ಲೂ ಫುಲ್ ಆಗಿದೆ. ಅಲ್ಲಿಂದ ಎಣಿಸ್ಕೊಂಡು ಬರ್ತಾ ಇದ್ದೆ ನಾನು ಸ್ಟಾರ್ಟಿಂಗ್ ಇಂದ. ನಂಗೆ ಎಣ್ಸಕ್ ಆಗ್ಲಿಲ್ಲ. ಎಣ್ಸಕ್ಕಾಗಲ್ಲ ಖಂಡಿತ. ಯಾಕಂದ್ರೆ ಸುಮಾರು ಒಂದು 5,000ವರೆಗೂ ನಾನು ಶೋಗಳ ಮಾಡಿದ್ದೀನಲ್ಲ. ಸೊ ಕಾಂಪಿಟೇಷನ್ ಹಂಗಾಗಿ ಅಷ್ಟು ಇದೆ. ಮಾಮೂಲಿ ನಮ್ದಿದು ಮಾಸ್ಟರ್ ಡ್ಯಾನ್ಸರ್ ಕಲರ್ಸ್ ಮಾಡ್ಬೇಕಾದ್ರೆ ಸೊ ಸಮ್ ಪ್ಲೇಸ್ ಆಯ್ತು. ಇದು ಕಿಸ್ ಮೂವಿ ವಿರಾಟ್ಗೆ ರೆಡಿ ಮಾಡ್ಬೇಕಾದ್ರೆ ಸೊ ಅವರು ಪೇಪರ್ ಜನ ಕರೆದು ಇದು ಮಾಡ್ಬಿಟ್ಟಿದ್ದು. ಸೊ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಅವಾರ್ಡ್ಗಳಿದೆ. ಮತ್ತೆ ನಾನು ಸಾಂಗ್ ಮಾಡಿದಾಗ ಸೊ ಜೋಗಿ ಸರ್ದು ಮತ್ತೆ ಅರಿವು ಅಂತ ಒಂದು ಮೂವಿ ಮಾಡಿದೆ. ಸೊ ಆ ಮೂವಿದು ಇದೆಲ್ಲ ಆಲ್ಮೋಸ್ಟ್ ಗೌರವ ನೆನಪಿನ ಕಾಣಿಕೆ ಅವಾರ್ಡ್ಗಳು. ಸೊ ಅಷ್ಟು ಇದೆ ಅಮ್ಮ. ಈಗ ಸರ್, ನಾನು ಯಾವಾಗ್ಲೂ ನೋಡ್ತೀನಿ, ನೀವು ಯಾವಾಗ್ಲೂ ಬ್ಲಾಕ್ ಡ್ರೆಸ್ ಹಾಕಿರ್ತೀರ. ಏನ್ ಸರ್ ಇದು ಬ್ಲಾಕ್ ಸೀಕ್ರೆಟ್? ಇವತ್ತು ಬ್ಲಾಕ್. ನೀವು ಒಬ್ಳೆ ಕೇಳಿರಲಿಲ್ಲ, ಇವತ್ತು ಏನು ಕೇಳ್ಬಿಟ್ಟೆ. ಸೊ ಬಿಕಾಸ್ ನನಗೆ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ. ಅದು ಇಡೀ ನಮ್ಮ ಎಲ್ಲಾ ಕೊರಿಯೋಗ್ರಾಫರ್ಸ್ಗೂ ಗೊತ್ತು. ಸೊ ನಮ್ಮ ಫ್ಯಾಮಿಲಿಗೆಲ್ಲ ಗೊತ್ತು. ಯಾವತ್ತು ಬ್ಲಾಕ್ ಬಟ್ಟೆ ಯಾವ್ದು ಹಾಕಲ್ಲ. ನನಗೆ ಬ್ಲಾಕ್ ಆಗ್ಬಲ್ಲ, ಅದು ನಂಗೆ ಬ್ಲಾಕ್ ತುಂಬಾ ಇಷ್ಟ. ಬ್ಲಾಕ್ ಆಗ್ಬರಲ್ಲ, ಅದು ತುಂಬಾ ಇಷ್ಟ. ನಾನು ಬ್ಲಾಕ್ ಆಗ್ತಾನೆ ಇರ್ತೀನಿ. ಇವತ್ತು ನೀನು ಬ್ಲಾಕ್. ನಾನು ಬ್ಲಾಕ್ ಆಗಿದ್ದೀನಿ. ಸೇಮ್ ಪಿಂಚ್ ಇವತ್ತು. ಸರ್, ಇದು ನನಗೆ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸರ್. ಇದು ನಿಮಗೆ ತುಂಬಾ ನೆನಪಲ್ಲಿ ಉಳ್ಕೊಂಡಿರೋ ಅಂತ ಯಾವ್ದಾದ್ರು ಒಂದು. ಸೊ ಇದು ನನಗೆ ತುಂಬಾ ಕಷ್ಟಪಟ್ಟು ನಾನು ಶೋ ಮಾಡಿದೆ. ಯಾಕೆ ಅಂತಂತಂದ್ರೆ ಅಷ್ಟು ಎಪಿಸೋಡ್ ಕಲರ್ಸ್ ಅಲ್ಲಿ ಇದು ಮಾಸ್ಟರ್ ಡ್ಯಾನ್ಸರ್ ಶೋ ಅಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ 10 ನೋಡಿದ್ದು. ಸೊ ಅಲ್ಲಿ ನನಗೆ ಅಷ್ಟು ಫ್ರೀಡಮ್ ಇದ್ದಿದ್ದು. ಆ ಸ್ಟುಡಿಯೋದಲ್ಲಿ ನಾನು ಲೈಟಿಂಗ್ ಮಾಡ್ತಾ ಇದ್ದಾಗ್ಲಿ. ಸೊ ಅಲ್ಲಿ ವರ್ಕ್ ತುಂಬಾ ಖುಷಿ ಆಯ್ತು. ಸೊ ಅದ್ರ ನನ್ನ ಮಕ್ಕಳು ಇಬ್ರು ಸೆಲೆಕ್ಷನ್ ಆಗಿಬಿಟ್ಟಿದ್ರು ಇಲ್ಲಿಂದ. ಸೊ ನಾಗಶ್ರೀ ಕೃತಿಕಾ ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ನನಗಿದು ಒಳ್ಳೆ ಮೆಮೊರಿ.
ಸೊ ಕಲರ್ಸ್ ನನಗೆ ಫುಲ್ ಗುಡ್ ಮೆಮೊರಿ. ಗುಡ್ ಮೆಮೊರಿ. ಯಾಕಂದ್ರೆ ಬಿಕಾಸ್ ಎಲ್ಲ ಶೋ ನಾನು ಮಾಡಿದ್ದೀನಲ್ಲ, ಸೊ ಹಂಗಾಗಿ ಇದು ಮರೆಯಕ್ಕಾಗಲ್ಲ. ಮತ್ತೆ ಗೋಲ್ಡ್ ಮೆಡಲ್ ಒಂದು ಸಿಕ್ತು ಬಾಲಿವುಡ್ ಕೊರಿಯೋಗ್ರಾಫರ್ ಸರೋಜ್ ಖಾನ್ ಅವ್ರ ಹತ್ರ. ಸೊ ಅದು ಮರೆಯಕ್ಕಾಗಲ್ಲ. ಬಿಕಾಸ್ ಅವರು ಸರೋಜ್ ಖಾನ್ ಅವ್ರು ಇವತ್ತಿಲ್ಲ. ಸೊ ಅವ್ರ ಕೈಯಿಂದ ನಮ್ಮ ಸ್ಟೂಡೆಂಟ್ಗೆ ನಮ್ಗೆ ಒಂದು ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ಪುಣ್ಯ ಯಾವುದೇ ಇಲ್ಲ. ಸಾರ್ಥಕ ಆಯ್ತು, ನಾವು ಈ ಫೀಲ್ಡ್ ಬಂದಕ್ಕೂ ಸಾರ್ಥಕ ಆಯ್ತು. ಸೊ ಖುಷಿ ಆಗುತ್ತಮ್ಮ, ಅದೆಲ್ಲ ಮರೆಯಕ್ಕೆ ಆಗಲ್ಲ ಅದು. ಸರ್ ನಾನು ಒಂದಷ್ಟು ತುಂಬಾ ಕ್ಯೂರಿಯಾಸಿಟಿಯಿಂದ ಫ್ಯೂ ಕ್ವಶನ್ಸ್ ಕೇಳ್ತೀನಿ, ಆಮೇಲೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಓಕೆ, ನಂಗೆ ಒಂದಷ್ಟು ಕ್ಯೂರಿಯಾಸಿಟಿ. ಸರ್ ಇವಾಗ ಡ್ಯಾನ್ಸ್ ಹೇಳ್ಕೊಡ್ತಿರ್ತೀರಲ್ಲ ಸೆಲೆಬ್ರಿಟಿಗಳಿಗೆ, ಒಳಗೊಳಗೆ ಏನ್ ಫೀಲ್ ಆಗ್ತಿರುತ್ತೆ? ಸೊ ನನಗೇನು ಫೀಲ್ ಇರಲ್ಲ, ಅವ್ರಿಗೂ ಫೀಲ್ ಆಗ್ಬೇಕು. ನಾವು ರೆಡಿ ಇರ್ತೀವಿ. ಸೊ ನಮ್ಮ ತಾರಾ ಮೇಡಮ್ ಯಾವಾಗ್ಲೂ ಹೇಳೋರು, ಜಗ್ಗಿ ಬಂದ ಅಂದ್ರೆ ಇವಾಗ ಸ್ನಾನ ಮೈ ಇಳಿಸ್ಬಿಡ್ತಾನೆ ಅವನು ಅಂತ ಅಂದ್ಬಿಟ್ಟು. ಸೊ ಎಷ್ಟೋ ಜನ ಆರ್ಟಿಸ್ಟು ಇಲ್ಲಿ ಬಂದವರು ಚಾನಲ್ ಶೋ ಮಾಡಿದ್ರೆ 2-3-4 kg ಕಮ್ಮಿಯಾಗಿ ಹೋಗೋದು. ಸುಮ್ಮನೆ ಹೋಗಲ್ಲ. ಎವ್ರಿ ವೀಕ್ಗೆ ಅಷ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ ನಾವು. ಯಾಕಂದ್ರೆ ಎವ್ರಿ ವೀಕ್ ಅಂದ್ರೆ ವೀಕ್ಲಿ 3 days ಅಷ್ಟೇ ಶೂಟ್ ನಮ್ಗೆ. ಸೊ ಹಂಗಾಗಿ ನನ್ಗೆ ಭಯ ಅನ್ನೋದು ಯಾರಿಗೂ, ನಾನು ಇವತ್ತಿನವರೆಗೂ ಹೇಳ್ಕೊಡೋದ್ರಲ್ಲಿ ಭಯ ಅನ್ನೋದು ಯಾರಿಗೂ ಹೋಗಿಲ್ಲ. ಸೊ ನಾನು ಪುನೀತ್ ಸರ್ಗೆ ಮಜಾ ಟ್ಯಾಕ್ಸ್ ಅಲ್ಲಿ ಮಾಡಿಸ್ಬೇಕಾದ್ರು ಅಷ್ಟೇನೆ, ಶಿವಣ್ಣನ್ಗೆ ಕಲರ್ಸ್ ಕನ್ನಡದಲ್ಲಿ ಮಾಡಿಸ್ಬೇಕಂದ್ರು ಅಷ್ಟೇನೆ. ನಮ್ಮ ಧ್ರುವ ಸರ್ ಫಸ್ಟ್ ರೆಡಿ ಮಾಡಿದ್ದು ಅಲ್ಲಿ, ಅದು ನನ್ಗೆ ಗೊತ್ತೇ ಇಲ್ಲ. ಸೊ ಅವರು ಅದ್ದೂರಿಲಿ ಏನಾಯ್ತು, AP ಅರ್ಜುನ್ ಕಾಲ್ ಮಾಡಿದ್ರು, ನಾನು ಬಂದೆ. ಸೊ ಧ್ರುವ ಸರ್ ಅಂತ ನನಗೂ ಗೊತ್ತಿಲ್ಲ, ಒಬ್ಬ ಬರ್ತಾರೆ ರೆಡಿ ಮಾಡೋದು. ಸೊ ಹಂಗೆ ರೆಡಿ ಮಾಡಿದೆ. ಮತ್ತೆ ನಮ್ಮ ಡಾಲಿ ಧನಂಜಯ ಅವ್ರಿಗಾಗ್ಲಿ, ಸೊ ಹಲವಾರು ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ. ಸೊ ಇವಾಗ ಡ್ಯಾನ್ಸೇ ಬರಲ್ಲ ಒಬ್ರಿಗೆ, ಯಾರೋ ಒಬ್ರಿಗೆ ಡ್ಯಾನ್ಸೇ ಬರಲ್ಲ, ಅವರು ಆಕ್ಟರ್ಸ್, ಸ್ಟಾರ್ ನಟರು. ಓಕೆ. ಸೊ ಅವರಿಗೆ ಹೆಂಗೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೇಸಿಕ್ ಆಗಿ? ಆರಾಮಾಗಿ ಯಾಕಮ್ಮ ನೋಡಮ್ಮ, ಯಾವತ್ತು ಒಬ್ಬ ಮನುಷ್ಯ ನಮ್ಮ ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ಯಾವತ್ತು ಯಾರು ಕಲಿಯಕ್ ಆಗೋದೇ ಇಲ್ಲ ಅನ್ನೋದಿಲ್ಲ. ಯಾರು ರೋಡಲ್ಲಿ ಹೋಗಿ ಒಂದು ಮಗುನ್ ತೋರಿಸಿ ರೆಡಿ ಮಾಡಬಲ್ಲೆ ನಾನು, ಅಷ್ಟು ಕೆಪಾಸಿಟಿ ಇದೆ. ಈಗ ನೀನು ಮಾಡ್ತೀಯ ಹೇಳು, ನಿನ್ಗೂ ಮಾಡಿಸ್ಕೊಡ್ತೀನಿ. ಲಾಸ್ಟಿಗೆ ಒಂದು ಡ್ಯಾನ್ಸ್ ಮಾಡ. ಸೊ ನನ್ಗೆ ಆ ಸ್ಕಿಲ್ ಇದೆ, ಯಾರನ್ನ ಬೇಕಾದ್ರೆ ರೆಡಿ ಮಾಡಬಲ್ಲೆ, ಆ ಸ್ಕಿಲ್ ಇದೆ. ನನ್ನ ಮಕ್ಕಳಿಂದನೂ ಕೂಡ ರೆಡಿ ಮಾಡ್ಕೊಂಡು, ಯಾರಿಗೂ ಡ್ಯಾನ್ಸ್ ಬಂದಿಲ್ಲ ಅಂತವ್ರಿಗೆ ಡ್ಯಾನ್ಸ್ ಮಾಡಿಸಿ ಸ್ಟೇಜ್ ಹಚ್ಚಿ ಗೋಲ್ಡ್ ಮೆಡಲ್ ಹೊಡೆದಿರೋನು ನಾನು. ಡ್ಯಾನ್ಸ್ ಬರೋರಿಗೆ ಹೋಗ್ಬಿಟ್ಟು ನಾನು ಚಾನಲ್ ಕೂತ್ಕೊಂಡಿಲ್ಲ, ನಾನೇ ರೆಡಿ ಮಾಡಿ ಮಕ್ಕಳನ್ನ ಕರ್ಕೊಂಡೋಗಿ ಚಾನಲ್ ನಲ್ಲಿ ವಿನ್ ಆಗಿ ಬಂದಿರೋದು. ಸೊ ಹಂಗೆ ನನಗೆ ಬೇಸಿಕ್ ಇಂದ ಗೊತ್ತು ಅವ್ರಿಗೆ ಹೆಂಗ್ ಟೀಚ್ ಮಾಡಬೇಕು ಅಂತ. ಸೊ ಆರಾಮಾಗಿ ಕಲಿತಾರಮ್ಮ. ಈಗಿನ ಮಕ್ಕಳು ತುಂಬಾ ಶಾರ್ಪ್ ಇದಾರೆ. ಸೊ ಆರ್ಟಿಸ್ಟ್ಗಳು ಅಷ್ಟೇನೆ ಡೆಡಿಕೇಶನ್, ಇವಾಗ ಅಂತೂ ಫುಲ್ ಡೆಡಿಕೇಶನ್ ಆಗೇ ಬರ್ತಾರೆ. ಒಂದು ಫೈಟ್ ಆಗ್ಲಿ, ಒಂದು ಡ್ಯಾನ್ಸ್ ಆಗ್ಲಿ, ಒಂದು ಆಕ್ಟಿಂಗ್ ಆಗ್ಲಿ, ಎಲ್ಲ ಪ್ರಿಪೇರ್ ಆಗಿ ಒಳಗಡೆ ಬರ್ತಿದ್ದಾರೆ. ಸೊ ಖುಷಿ ಆಗುತ್ತೆ. ಇವಾಗ ಯೂಶಲಿ ನಮಗೆಲ್ಲ ನಾವೇನೋ ಒಂದು ಟೀಚರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ದೊಡ್ಡವರಾದ್ಮೇಲೆ ಆಗ್ಬೇಕು ಅಂತ. ನಿಮಗೆ ಯಾಕೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗ್ಬೇಕಂತ ಅನಿಸ್ತು? ಆಕ್ಚುಲಿ ನಾನು ದುಡಿಯೋಕ್ಕಿಂತ ಬೆಂಗಳೂರು ಬಂದಿದ್ದು. ಸೊ ನಾನು ಚಿಕ್ಕದ್ರಲ್ಲೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸ್ಕೂಲಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ತುಂಬಾ ಇಷ್ಟ ಡ್ಯಾನ್ಸ್ ಅಂತಂತ. ಸೊ ಆ ಟೈಮಲ್ಲಿ ನನಗೆ ರಾಣಿ ಮೇಡಮ್ ಅಂತ ಕ್ಲಾಸ್ ಟೀಚರ್ ಇದ್ರು, ಅವರೆಲ್ಲ ನಂಗೆ ಹೇಳ್ಕೊಡ್ತಾ ಇದ್ರು. ಮತ್ತೆ ನಾನು ಒಂದು ಪ್ರತಿ ಜೈ ಅಂತ ಭಗತ್ ಅಂತ ಅಲ್ಲಿ ಮಂಡ್ಯದಲ್ಲಿ ಅಲ್ಲಿ ಇದ್ದಿದ್ದು. ಸೊ ಅಲ್ಲಿ ಟೀಮ್ ಸೇರ್ಕೊಂಡೆ, ನಾವೇ ಡ್ಯಾನ್ಸ್ ಕಲ್ತ್ವಿ, ಕೊರಿಯೋಗ್ರಫಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗೆ ಪ್ರಿಪೇರ್ ಆಯ್ತು. ಮನೆ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇರೋದ್ರಿಂದ ನಾನು ಬೆಂಗಳೂರು ದುಡಿಯೋಕೆ ಅಂತ ಬಂದಿದ್ದು, ಡ್ಯಾನ್ಸ್ ಕಲ್ತಿದ್ರು ಕೂಡ. ಸೊ ಹಂಗೆ ಕೆಲ್ಸಕ್ಕೆ ಹೋಗ್ಕೊಂಡು ಏನಾಯ್ತು, ಗಾರ್ಮೆಂಟ್ಸ್ಗೆ ಅದು ಇದು ಎಲ್ಲ ಕೆಲಸ ಆಮೇಲೆ ಕುತ್ಕೊಂಡು ಮಾತಾಡೋದ, ಕಷ್ಟ ಸುಖ ಮಾತಾಡೋದ, ಆಮೇಲೆ ಬಿಸ್ನೆಸ್ ಅದನ್ನೇ ಬೇರೆ ಹೇಳ್ಬೇಕಾಗತ್ತೆ. ಸೊ ಆಮೇಲೆ ನಮ್ಮ ಎ ವಿ ರವಿ ಅವರು ಅಲ್ಲಿ ನಮ್ಗೆ ಮಾಳ್ಗಳದ ಹತ್ರ ಒಂದು ಜಿಮ್ ಇತ್ತು ಅವ್ರದ್ದು. ಅವ್ರ ಜಿಮ್ಗೆ ಹೋಗಿ ಅಲ್ಲಿಂದ ನಾನು ಡ್ಯಾನ್ಸ್ ಅಂತ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಸಿ ಒಂದ್ ದಿವಸ ನಾನು ಚೆಕ್ ಮಾಡಿ ಎಲ್ಲಾ ಪೇರೆಂಟ್ಸ್ ಕೂರಿಸಿ ಅವ್ರಿಗೆಲ್ಲ ಇಷ್ಟ ಆಗಿ ಅಲ್ಲಿಂದ ಬೆಂಗಳೂರಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ಬೋದು, ಸಪೋರ್ಟ್ ಸಿಗುತ್ತೆ ಅಂತ ಅಲ್ಲಿಂದ ಕೆರಿಯರ್ ಮುಂದೆ ಹೋಗ್ಬಿಡ್ತು. ಓಕೆ, ನೀವು ಫಸ್ಟ್ ಮಾಡಿದ ಡ್ಯಾನ್ಸ್ ಯಾವುದು? ಡ್ಯಾನ್ಸ್ ರಾಜಾ ಡ್ಯಾನ್ಸ್, ನೀವೇ ನಮ್ಮ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ. ಅದು ನಿಮಗೆ ಸೂಟ್ ಆಗುತ್ತೆ? ನಿಮಗೆ ಸೂಟ್ ಆಗುತ್ತೆ ಸರ್ ಅದು? ಇಲ್ಲ, ತುಂಬಾ ಇಷ್ಟ. ವಿನೋದ್ ರಾಜ್ ಸರ್ದು ಡ್ಯಾನ್ಸ್ ಅಂತ ಬಂದಾಗ ಅವ್ರ ತರ ನಮ್ಮ ಇಂಡಸ್ಟ್ರಿ ಅವಾಗ ಯಾರು ಇಲ್ಲ ಡ್ಯಾನ್ಸ್. ಸೊ ಆಮೇಲೆ ಎಲ್ಲ ಬಂದಿದ್ದು. ಅದು ಬಿಟ್ಟರೆ ನಮ್ಮ ಪುನೀತ್ ಸರ್ ಆಗಿರ್ಬೋದು, ಎಲ್ಲ ಸೂಪರ್ ಡೂಪರ್. ನಮ್ಮ ಮೈಕಲ್ ಜಾಕ್ಸನ್, ಪ್ರಭುದೇವ್ ಸರ್. ನಿಮ್ ಫೇವರೇಟ್ ಡ್ಯಾನ್ಸರ್ ಯಾರು? ಯಾವುದು ನಿಮ್ ಫೇವರೇಟ್ ಡ್ಯಾನ್ಸರ್? ನಂಗೆ ಪ್ರಭುದೇವ್ ಮಾಸ್ಟರ್. ನಮ್ಮ ಇಂಡಿಯಾ ನಂಬರ್ ಮೈಕಲ್ ಜಾಕ್ಸನ್ ಅವರೇ ಅಲ್ವಾ ಮೈಗ. ಅವೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿರೋದು ನಾವೆಲ್ಲ. ಸೊ ನೋಡಿ ಅವ್ರನ್ನ ಇಂಪ್ರೆಷನ್ ಆಗಿ ಕಲ್ತ್ಕೊಂಡು, ಗ್ರೇಟ್ ಅವರೆಲ್ಲ. ಈ ಡ್ಯಾನ್ಸ್ ಕ್ಲಾಸ್ ಮಾಡ್ಬೇಕು, ನಾನ್ ಮಾಡ್ತೀನಿ ಅಂತ ನಿಮಗೆ ಯಾವಾಗ ಅನಿಸ್ತು? ಸೊ ನನ್ಗೆಲ್ಲ ಹೇಳಿದಲ್ಲ ಎ ವಿ ರವಿ ಜಿಮ್ ಅಲ್ಲಿ ಈ ತರ ಹರೀಶ್ ಅಂತ ಅವ್ರ ತಮ್ಮನು ಕೂಡ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಚಂದ್ರ ಪಬ್ಲಿಕ್ ಸ್ಕೂಲ್ ಅಂತ ಚಂದ್ರ ಲೇಔಟ್ ಅಲ್ಲಿ ಒಂದು ಸ್ಕೂಲ್ ಇತ್ತು. ಸೊ ಅಲ್ಲಿ ಒಂದು ಸ್ಕೂಲ್ ಡೇ ಅಂತ ಬಂತು, ಅಲ್ಲಿ ಫಸ್ಟ್ ಒಂದು ಕ್ಲಾಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಒಂದು 20 ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ನಾನು ಬ್ಯಾಂಗ್ಳೂರಲ್ಲಿ. ಸೊ
ನಂಗೆ ಟಿಫನ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಶಿವು ಅಂತ ನನ್ನ ಅಷ್ಟಂತ ಒಂದು ಹುಡುಗ, ಅವನ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಟಿಫನ್ ಮಾಡ್ಕೊ ಒಂದು ಬೆಡ್ ತಿಂತಾ ಇದ್ವಿ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಯಾಕಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲಾಸು ಅಷ್ಟು ಬಿಸಿ ಆಯಿತು ದೇವ್ರ ದಯಿಂದ. ಸೊ ಚೆನ್ನಾಗಿದ್ದೀನಿ. ಚಂದ್ರ ಪಬ್ಲಿಕ್ ಸ್ಕೂಲಲ್ಲಿ, ಆಮೇಲೆ ಕ್ಷಣ ಅಂತ ಅಲ್ಲೇ ವಿಜಯನಗರದಲ್ಲಿ ಹಂಗೆ ಒಂದು ಕೆರಿಯರ್ ಆಯಿತು. ಮತ್ತು ನಮ್ಮ ಸೊನ್ನೆನಹಳ್ಳಿ ಮಾರುತಿ ನಗರದಲ್ಲಿ ಕೂಡ ಒಂದು ಮಾಡಿದೆ. ಚಾಲೆಂಜಿಂಗ್ ಡ್ಯಾನ್ಸ್ ಗ್ರೂಪ್ ಅಂತ ಒಂದಿತ್ತು. ಆಮೇಲೆ ವಂಶಿ ಕ್ಲಾಸ್ ಉಳ್ಳಾಳ ಮೇಲೆ ನೋಡಲು ಅಂತ ಇತ್ತು. ಸೊ ಹಂಗೆ ಎಲ್ಲ ಕಡೆನೂ ಮಾಡ್ಕೊಂಡ್ಬಂದು ಈಗ ಸದ್ಯಕ್ಕೆ ಇದೊಂದು ಕ್ಲಾಸ್ ಇದೆ. ಸೊ ಮೇಂಟೈನ್ ಮಾಡೋಕ್ಕಾಗಲ್ಲ, ಈಗ ಶೂಟಿಂಗ್ ಎಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಬಿಸಿ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.